ತಂದೆ ಯಾರು ಅಂತ ಗೊತ್ತಿಲ್ಲದ ಇಬ್ಬರು ಬಾಲಕರು. ಅವರ ಕೈಯಲ್ಲಿದ್ದ ಬಾಣಗಳು ಅಯೋಧ್ಯೆಯ ಮಹಾಸೇನೆಯನ್ನು ನಡುಗಿಸಿದವು. ಆದರೆ ಕೊನೆಗೆ ಆ ಇಬ್ಬರು ಬಾಲಕರು ಯಾರ ವಿರುದ್ಧ ಬಿಲ್ಲು ಎತ್ತಿದರು ಗೊತ್ತಾ? ನಿಮಗೆ ಗೊತ್ತಿರುವ ಹಾಗೆ ಲಕ್ಷ್ಮಣನು ಸೀತಾದೇವಿಯನ್ನು ಕಾಡಿನಲ್ಲಿ ಬಿಟ್ಟು ಬಂದಿರುತ್ತಾನೆ. ಆ ಸಮಯದಲ್ಲಿ ಸೀತಾದೇವಿಯು ತುಂಬು ಗರ್ಭಿಣಿಯಾಗಿರುತ್ತಾರೆ. ಅದನ್ನು ಕಂಡಂತಹ ಶ್ರೀ ಮಹರ್ಷಿ ವಾಲ್ಮೀಕಿ ಅವರಿಗೆ ತಮ್ಮ ಆಶ್ರಮದಲ್ಲಿ ಆಶ್ರಯವನ್ನು ಕೊಡುತ್ತಾರೆ. ಸ್ವಲ್ಪ ದಿನಗಳ ನಂತರ ಸೀತಾದೇವಿಯು ಲವ ಮತ್ತು ಕುಶ ಅಂತ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಅಲ್ಲೇ ಆ ಆಶ್ರಮದಲ್ಲಿಯೇ ಶ್ರೀ ಮಹರ್ಷಿ ವಾಲ್ಮೀಕಿಗಳು ಅವರಿಗೆ ವಿದ್ಯೆ, ಧರ್ಮ ಮತ್ತು ವಿಲ್ವಿದ್ಯೆಯನ್ನು ಕಲಿಸುತ್ತಾರೆ. ಅದರಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ತಮ್ಮ ಆಯುಧವಾಗಿರುವಂತಹ ವಾಲ್ಮೀಕಾಸ್ತ್ರವನ್ನು ಅವರಿಗೆ ಕಲಿಸಿರುತ್ತಾರೆ. ಒಂದು ದಿನ ಏನಾಗುತ್ತದೆ ಅಂದರೆ, ಶ್ರೀ ಮಹರ್ಷಿ ವಾಲ್ಮೀಕಿಯವರು ತಮ್ಮ ಆಶ್ರಮದಿಂದ ಹೊರಗಡೆ ಹೋಗಿರುತ್ತಾರೆ. ಹೋಗುವ ಸಮಯದಲ್ಲಿ ಅವರು ಲವ ಮತ್ತು ಕುಶರಿಗೆ ಒಂದು ಮಾತನ್ನು ಹೇಳುತ್ತಾರೆ. ತಮ್ಮ ಆಶ್ರಮದಲ್ಲಿ ಹೂದೋಟವಿದೆ, ಹೂದೋಟದಲ್ಲಿ ಯಾವುದೇ ಪ್ರಾಣಿಗಳು ಹಾಳು ಮಾಡದಂತೆ ನೋಡಿಕೊಳ್ಳಿ ಎಂದು ಹೇಳಿ ಹೋಗಿರುತ್ತಾರೆ. ಆ ಸಂದರ್ಭದಲ್ಲಿ ಶ್ರೀರಾಮನ ಅಶ್ವಮೇಧ ಯಾಗಕ್ಕಾಗಿ ಕುದುರೆಯನ್ನು ಬಿಟ್ಟಿರುತ್ತಾರೆ. ಅದು ಇಡೀ ದೇಶಾದ್ಯಂತ ಸುತ್ತಿಕೊಂಡು ಅದು ಎಲ್ಲಿ ನಿಂತ್ಕೊಳ್ಳುತ್ತಲ್ಲ ಆ ಪ್ರದೇಶದಲ್ಲಿ ಯಾರಾದರೂ ಈ ದೇಶದಲ್ಲಿ ಆ ಕುದುರೆಯನ್ನು ಕಟ್ಟುತ್ತಾರೆ, ಅವರು ಆ ಸಾಮ್ರಾಜ್ಯದೊಡನೆ ಯುದ್ಧ ಮಾಡ್ತೀವಿ ಅಂತ ಅದರಲ್ಲಿ ಬರೆದಿರುತ್ತೆ. ಆ ಅಶ್ವಮೇಧ ಕುದುರೆ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀ ಮಹರ್ಷಿ ವಾಲ್ಮೀಕಿಯವರ ಆಶ್ರಮಕ್ಕೆ ಬರುತ್ತೆ. ಬಂದು ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಆಶ್ರಮದಲ್ಲಿರುವಂತಹ ಹೂದೋಟವನ್ನು ನಾಶ ಮಾಡುತ್ತಿರುತ್ತದೆ. ಅದನ್ನು ಕಂಡಂತಹ ಲವಕುಶರಿಗೆ ತುಂಬ ಕೋಪಗೊಳ್ಳುತ್ತಾರೆ. ಅದನ್ನು ನೋಡಿದ ತಕ್ಷಣ ಲವಕುಶರು ಯಾವ ಕುದುರೆ ಇದು, ನಮ್ಮ ಒಣನೆಲ್ಲ ಹಾಳು ಮಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬ ಕೋಪ ಬಂದ್ಬಿಡುತ್ತೆ. ಆವಾಗ ಆ ಇಬ್ಬರು ಬಾಲಕರು ಆ ಕುದುರೆಯನ್ನು ತುಂಬ ಪ್ರಯತ್ನಗಳ ನಂತರ ಕಟ್ಟಿ ಹಾಕುತ್ತಾರೆ. ಅದರಲ್ಲಿ ಆ ಹಣೆ ಮೇಲೆ ಬರೆದಿರುವಂಥ ವಿಷಯವನ್ನು ನೋಡಿ ಆ ಬಾಲಕರಿಗೆ ಇನ್ನೂ ಕೋಪ ಹೆಚ್ಚಾಗುತ್ತದೆ. ಯಾರು ಆ ಶ್ರೀರಾಮಚಂದ್ರ, ಅವನೇ ಬಂದು ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಬೇಕಂತ ಹೇಳಿಬಿಟ್ಟು ಆ ಕುದುರೆಯನ್ನು ತಮ್ಮ ಆಶ್ರಮದಲ್ಲಿ ಕಟ್ಟಿ ಹಾಕುತ್ತಾರೆ. ಆವಾಗ ಈ ವಿಷಯ ಶ್ರೀರಾಮನಿಗೆ ಗೊತ್ತಾಗುತ್ತದೆ. ಶ್ರೀರಾಮನು ಏನಂತ ತಿಳ್ಕೊತಾನಂತ ಹೇಳಿದ್ರೆ, ಶ್ರೀರಾಮನ ಸೈನಿಕ ಒಬ್ಬ ಬಂದುಬಿಟ್ಟು ಶ್ರೀರಾಮನಿಗೆ ಹೇಳುತ್ತಾನೆ, ಈ ಥರ ವಾಲ್ಮೀಕಿ ಆಶ್ರಮದಲ್ಲಿ ಇಬ್ಬರು ಹುಡುಗರಿದ್ದಾರೆ, ಅವರು ನಮ್ಮ ಅಶ್ವಮೇಧ ಯಾಗ ಕುದುರೆಯನ್ನು ಬಂಧಿಸಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಶ್ರೀರಾಮಚಂದ್ರ ಏನೋ ಹೇಳ್ತಾನೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಅವರಿಗೆ ಬುದ್ಧಿವಾದ ಹೇಳಿ ಕುದುರೆಯನ್ನು ತೆಗೆದುಕೊಂಡು ಬನ್ನಿ ಅಂತ ಶ್ರೀರಾಮಚಂದ್ರ ಅವರಿಗೆ ಹೇಳ್ತಾನೆ. ಆವಾಗ ಆ ಸೈನಿಕ ಬಂದು ವಾಲ್ಮೀಕಿ ಆಶ್ರಮದಲ್ಲಿ ಆವಾಗ ಆ ವಿಷಯ ಲವಕುಶರಿಗೆ ಹೇಳುತ್ತಾನೆ. ಈ ಥರ ಶ್ರೀರಾಮಚಂದ್ರ ನಿಮಗೂ ಹೇಳಿದ್ದಾರೆ, ನಿಮ್ಮನ್ನ ಕ್ಷಮಿಸ್ತಿದ್ದಾರೆ ಅವರು, ಅದಕ್ಕೆ ಈ ಕುದುರೆಯನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವರಿಗೆ ಇನ್ನೂ ಹೆಚ್ಚು ಕೋಪ ಬಂದು ಬಿಡುತ್ತೆ. ಆವಾಗ ಆ ಇಬ್ಬರು ಆ ಸೈನಿಕನಿಗೆ ಹೇಳುತ್ತಾರೆ, ನಿಮ್ಮ ಶ್ರೀರಾಮಚಂದ್ರನಿಗೆ ಬೇಕಿದ್ರೆ ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಹೇಳಂತ, ಇಲ್ಲದಿದ್ದರೆ ನಾವು ಕುದುರೆಯನ್ನು ಬಿಡುವುದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾರೆ. ಆಮೇಲೆ ಆ ಸೈನಿಕ ಹೋಗ್ಬಿಟ್ಟು ಶ್ರೀರಾಮಚಂದ್ರನ ಹತ್ರ ಹೇಳ್ತಾನೆ, ಯುದ್ಧ ಮಾಡೋದಿದ್ರೆ ಬಂದ್ಬಿಟ್ಟು ಯುದ್ಧ ಮಾಡಿ ಆಮೇಲೆ ಕುದುರೆಯನ್ನು ಬಿಡಿಸಿಕೊಂಡು ಹೋಗಿ ಅಂತ ಹೇಳ್ತಾನೆ. ಇದನ್ನು ಕೇಳಿದಂಥ
ಶ್ರೀ ಮಹರ್ಷಿಯವರ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತಾನೆ. ಆವಾಗ ಅಯೋಧ್ಯೆಯ ಸೇನೆಯು ಶ್ರೀ ಮಹರ್ಷಿ ವಾಲ್ಮೀಕಿಯ ಆಶ್ರಮದ ಕಡೆಗೆ ನುಗ್ಗುತ್ತದೆ. ಆವಾಗ ಅವರು ಬರುತ್ತಿರುವುದನ್ನು ಕಂಡು ಲವಕುಶರು ಮಿಂಚಿನಂತೆ ಬಾಣಗಳನ್ನು ಬೀಸುತ್ತಾರೆ. ಒಂದಕ್ಕೊಂದು ಸಿಡಿಲು ಬಡಿಯುವ ಹಾಗೆ ಘರ್ಷಣೆಯಾಗುತ್ತದೆ. ಇದನ್ನು ಕಂಡು ಶ್ರೀರಾಮನು ಆಶ್ಚರ್ಯಗೊಳ್ಳುತ್ತಾನೆ. ಮೊದಲು ಲವ ಮತ್ತು ಕುಶರು ಬೀಸಿದಂಥ ಬಿಲ್ಲು ಶ್ರೀರಾಮನ ಕುರಳಿಗೆ ಹಾರವಾಗಿ ಅರ್ಪಣೆಯಾಗುತ್ತದೆ. ಆವಾಗ ಇದು ಯುದ್ಧ ಪ್ರಾರಂಭವಾಗುವುದಕ್ಕೆ ಸಂದೇಶ ಸಿಕ್ಕ ರೀತಿ ಆಗುತ್ತದೆ. ಆಮೇಲೆ ಇಲ್ಲಿ ಪುಟ್ಟ ಬಾಲಕರಾದಂತಹ ಲವಕುಶ ಒಂದು ಕಡೆ ಶ್ರೀರಾಮನ ಬಲಿಷ್ಠವಾದಂತಹ ಸೇನೆ ಎರಡರ ನಡುವೆ ತುಂಬ ಹೊತ್ತು ಅದೇ ಥರ ಯುದ್ಧ ನಡೆಯುತ್ತದೆ. ಇಬ್ಬರು ಬಾಲಕರು ಎಷ್ಟೊಂದು ಚತುರರು ಮತ್ತು ಧೈರ್ಯಶಾಲಿಯಾಗಿದ್ದರು ಅಂದರೆ ಶ್ರೀರಾಮನು ಆಶ್ಚರ್ಯಚಕಿತಗೊಂಡಿದ್ದನು. ತುಂಬ ಹೊತ್ತಿನ ನಂತರ ಏನಾಗುತ್ತದೆ ಅಂತ ಹೇಳಿದ್ರೆ, ಲವ ಮತ್ತು ಕುಶ ಶ್ರೀ ಮಹರ್ಷಿ ಕಲಿಸಿಕೊಟ್ಟಂತಹ ವಾಲ್ಮೀಕಾಸ್ತ್ರವನ್ನು ಶ್ರೀರಾಮನ ಮೇಲೆ ಪ್ರಯೋಗ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಶ್ರೀರಾಮನಿಗೆ ಆ ಬಾಣ ತಾಗಿ ಶ್ರೀರಾಮನು ಮೂರ್ಛೆ ಹೋಗುತ್ತಾನೆ. ವಿಷಯವನ್ನು ತಿಳಿದ ಸೀತಾದೇವಿಯು ತಮ್ಮ ಆಶ್ರಮದಿಂದ ಓಡಿಕೊಂಡು ಬಂದು ಏನಾಗಿದೆ ಅಂತ ನೋಡುವಷ್ಟರಲ್ಲಿ ಸೀತಾ ಆಗಿರುವುದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾಳೆ. ಆವಾಗ ಶ್ರೀರಾಮನು ಮೂರ್ಛೆ ಹೋಗಿರುವುದನ್ನು ಕಂಡು ಸೀತಾದೇವಿಯು ಹೋಗಿ ಅವರನ್ನು ಹಿಡಿದುಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಕೂಡ ಬಂದು ಅದನ್ನು ನೋಡುತ್ತಾರೆ. ಇದೆಲ್ಲ ಹೇಗಾಯಿತು ಅಂತ ಕೇಳಿದಾಕ್ಷಣ ಲವಕುಶರು ಎಲ್ಲ ವಿವರಣೆ ಮಾಡುತ್ತಾರೆ. ಆಮೇಲೆ ವಾಲ್ಮೀಕಾಸ್ತ್ರ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಶ್ರೀ ಮಹರ್ಷಿಯವರು ಅದನ್ನು ಪ್ರಾಣಿಗಳನ್ನು ಆ ಬಾಣ ತಾಗಿದರೆ ಅದು ಮೂರ್ಛೆ ಹೋಗುವ ರೀತಿ ಅದು ವಾಲ್ಮೀಕಾಸ್ತ್ರ ಇರುತ್ತದೆ. ಅದಕ್ಕೆ ಯಾರಿಗೂ ಹಾನಿಯಾಗಬಾರದಂತ ಅವರು ಈ ವಾಲ್ಮೀಕಾಸ್ತ್ರವನ್ನು ಅವರಿಗೆ ಕಲಿಸಿರುತ್ತಾರೆ. ಇದು ವಾಲ್ಮೀಕಿ ಮಹರ್ಷಿಯವರು ಲವ ಮತ್ತು ಕುಶರಿಗೆ ಕಲಿಸಿದಂಥ ಅದ್ಭುತವಾದ ಅಸ್ತ್ರ, ಅದೇ ವಾಲ್ಮೀಕಾಸ್ತ್ರ. ಆಮೇಲೆ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಬಂದು ಶ್ರೀರಾಮನ ಮೇಲೆ ಸ್ವಲ್ಪ ಇದು ಮಾಡಿದ್ಮೇಲೆ ಅವರು ಎದ್ಬಿಟ್ಟು ನೋಡ್ತಾರೆ. ಎಲ್ಲರೂ ನೋಡಿದ ಮೇಲೆ ಸೀತಾದೇವಿ ಸಹಿತ ಅಲ್ಲೇ ಇರುತ್ತಾರೆ. ಆವಾಗ ಅದನ್ನು ನೋಡಿದ ಶ್ರೀರಾಮನು ಸೀತಾದೇವಿಯನ್ನು ಕೇಳುತ್ತಾನೆ, ಇವರು ಯಾರ ಮಕ್ಕಳು? ಇಷ್ಟು ಧೈರ್ಯ, ಶೌರ್ಯ, ಸಾಹಸವನ್ನು ತೋರಿಸುತ್ತಿದ್ದಾರೆ ಅಂತ ಸೀತಾದೇವಿಯನ್ನು ಕೇಳಿದಾಗ ಸೀತಾದೇವಿಯು ಉತ್ತರಿಸುತ್ತಾಳೆ, ಇವರು ನಿಮ್ಮ ಮಕ್ಕಳೇ, ಲವ ಮತ್ತು ಕುಶ ಅಂತ. ಆವಾಗ ಶ್ರೀರಾಮನಿಗೆ ಆಶ್ಚರ್ಯ ಮತ್ತು ಆನಂದವಾಗುತ್ತದೆ. ಏನು, ನನ್ನ ಮಕ್ಕಳು ಈ ಥರ ಪರಾಕ್ರಮಶಾಲಿಗಳಾಗಿದ್ದಾರೆ, ಧೈರ್ಯವಂತರು, ಸಾಹಸಿಗಳು ಇದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕುತ್ತಾನೆ. ಸಂದರ್ಭದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಗೆ ಶ್ರೀರಾಮನು ಒಂದು ಪ್ರಶ್ನೆ ಕೇಳುತ್ತಾನೆ, ಮಹರ್ಷಿಗಳೇ, ಇನ್ನು ನಮ್ಮ ರಾಮಾಯಣ ಎಷ್ಟು ದಿನ ಅಂತ ಕೇಳುತ್ತಾನೆ. ಆವಾಗ ಶ್ರೀ ಮಹರ್ಷಿ ವಾಲ್ಮೀಕಿಯವರು ನಗುತ್ತಾ ಹೇಳುತ್ತಾರೆ, ಇನ್ನೇನು ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗುತ್ತದೆ ಅಂತ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಉತ್ತರಿಸುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಲವ ಮತ್ತು ಕುಶರು ಶ್ರೀರಾಮನ ಜೊತೆ ಯಾವ ರೀತಿ ಯುದ್ಧ ಮಾಡಿದರು ಮತ್ತು ಶ್ರೀ ಮಹರ್ಷಿಯ ವಾಲ್ಮೀಕಾಸ್ತ್ರ ಯಾವ ಥರ ಶ್ರೀರಾಮನನ್ನು ಮೂರ್ಛೆ ಕೆಡವಿತು ಅನ್ನೋದನ್ನು ಹೇಳಿದ್ದೀನಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಶ್ರೀರಾಮಾಯಣದ ಕಥೆಗಳು
ಬೇಕಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.